ಚರಿತ್ರೆಗಿಂತ ಚಾರಿತ್ರ್ಯಕ್ಕೆ ಹೆಚ್ಚು ಮಹತ್ವ ಪಟ್ಟ ಕಾರಣಕ್ಕಾಗಿ ಬಹಳಷ್ಟು ಸ್ಮಾರಕಗಳು ಅವರ ಹೆಸರಲ್ಲಿ ಕರ್ನಾಟಕದುದ್ದಕ್ಕೂ ಸಿಕ್ಕರೂ ಕೂಡ ಅವುಗಳನ್ನು ಪ್ರಜ್ಞಾವಂತ ಸಮಾಜ ಇದ್ದ ಕಡೆ ಉಳ್ಕೊಂಡಿದ್ದಾವೆ ಮತ್ತು ಕೆಲವು ಕಡೆ ತುಂಬ ಹಾಳಾದ ಸ್ಥಿತಿಯಲ್ಲಿ ನಮಗೂ ಸಿಗ್ತವೆ. ಈ ಶಿವಶರಣರ ಸಾಂಸ್ಕೃತಿಕ ಪರಿಸರವನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಈ ಸ್ಮಾರಕಗಳು ಬಹುದೊಡ್ಡ ಆಕರಗಳಾಗಿ ನಗರಗಳಿಗೆ ನಿಲ್ತವೆ ಅನ್ನೋದನ್ನು ನಾವು ಮರೆಯುವುದಾಗಿಲ್ಲ. ಅದು ಅವರ ಸಾಂಸ್ಕೃತಿಕ ಚರಿತ್ರೆಯ ಒಂದು ಕಳಶಕಾಯಿಯಾಗಿ ನಾವು ಈ ಸ್ಮಾರಕಗಳನ್ನು ನೋಡಬಹುದು. ಮತ್ತು ಅವರ ಸಾಂಸ್ಕೃತಿಕ ಬದುಕನ್ನು ಕಟ್ಕೊಂಡಿದ್ದ ಈ ಥರದ ಸ್ಥಳಗಳಲ್ಲಿ ನಮ್ಮ ಕನ್ನಡ ಕಾಪುಗಳು ವಿಮೋಚಕರನ್ನು ನೋಡಿದ್ರೆ ಅದಕ್ಕೊಂದು ಗಂಭೀರವಾದ ಹಿನ್ನೆಲೆ ಇದೆ ಅನ್ನುವಂಥದ್ದನ್ನು ಸಾಧ್ಯ ಆಗ್ತದೆ. ಮತ್ತು ಅವರು ಅಭಿವ್ಯಕ್ತಪಡಿಸಿರುವಂತಹ ವಿಚಾರಧಾರೆಗಳಿಗೂ ಕೂಡ ಕೆಲವು ಸ್ಮಾರಕಗಳು ಲಿಂಕ್ ಅಂತ ಚರಿತ್ರೆಯಲ್ಲಿ ಪಡೆದುಕೊಳ್ತಾ ಹೋಗ್ತವೆ. ಹಾಗಾಗಿ ಅವುಗಳನ್ನು ನಾವು ತುಂಬ ಸೈದ್ಧಾಂತಿಕವಾಗಿ ಹೊರಗಡೆ ಇಟ್ಟು ನೋಡೋದಕ್ಕಂತೂ ಆಗದೇ ಇಲ್ಲ ಚರಿತ್ರೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅನ್ನೋದನ್ನು ನಾವು ಮರೆಯುವ ಹಾಗೆ. ಹಾಗಾಗಿ ಅವುಗಳನ್ನು ಲೋಕಾಂತ ಚಿಂತಕರ ಏಕಾಂತ ನೆಲೆಗಳು ಕೂಡ ನಾವು ಆವಿಸ್ಕೊಂಡು ಓದಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಆಮೇಲೆ ಸಿದ್ದರಾಮರ ಕುರಿತು ಕರ್ನಾಟಕದ ಉದ್ದಗಲಕ್ಕೂ 10 ಗ್ರಾಮಗಳಲ್ಲಿ 10 ತಾಲೂಕಾ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಬೆಟ್ಟಗಳ ಮೇಲೆ ಎಲ್ಲ ಸ್ಮಾರಕಗಳಿರೋದ್ರಿಂದ ಇದು ತುಂಬ ವಿಸ್ತಾರವಾದ ನೆಲೆಯಲ್ಲಿ ಅಧ್ಯಯನ ಮಾಡಬೇಕಾದಂಥ ಒಂದು ವಿಷಯ ವಸ್ತು. ಲೇಖನದ ಮಿತಿಗಾಗಿ ಅದನ್ನು ನಾವು ತುಂಬ ಸಂಕ್ಷಿಪ್ತಪಡಿಸಿ ಕೆಲವು ಸ್ಮಾರಕಗಳ ಪಟ್ಟಿಯನ್ನು ನಾವಿಲ್ಲಿ ಪರಿಚಯಾತ್ಮಕವಾಗಿ ಪಡೆದುಕೊಂಡಿರುವಂಥದ್ದು. ಆ ಸ್ಮಾರಕವನ್ನು ತುಂಬ ವಿಸ್ತಾರವಾಗಿ ಅದು ಪ್ರತ್ಯೇಕವಾದ ಒಂದು ಸಂಶೋಧನಾ ವಲಯ ಮಾಡಬಹುದಾದಷ್ಟು ಕೆಲಸ ಅದರಲ್ಲಿದೆ. ಪ್ರಾದೇಶಿಕವಾಗಿ ನಾವು ಆ ಸ್ಥಳದ ಚರಿತ್ರೆಯನ್ನು ಕಟ್ಕೊಳ್ಬೇಕಾಗ್ತದೆ. ಚಾರಿತ್ರಿಕವಾಗಿ ಅದರ ಹಿನ್ನೆಲೆಯನ್ನು ನೋಡಬೇಕು. ಆ ಸ್ಮಾರಕದ ಹಿಂದೆ ಜನರನ್ನು ಕಟ್ಟಿಕೊಂಡಂತಹ ನಂಬಿಕೆಯಲ್ಲಿ ಇಟ್ಟುಕೊಂಡು ನಾವು ಆ ಸ್ಮಾರಕವನ್ನು ನೋಡುವಂಥ ಅವಕಾಶ ಇದೆ. ಹೀಗೆ ಬೇರೆ ಬೇರೆ ಮೊದಲುಗಳಲ್ಲಿ ಒಂದು ಸ್ಮಾರಕವನ್ನು ಇಟ್ಟುಕೊಂಡು ಓದಬಹುದಾದ ಬರೆಯಬಹುದಾದ ಹಿನ್ನೆಲೆಗಳು ಈ ಸ್ಮಾರಕಗಳಿರೋದ್ರಿಂದಾಗಿ ನಾನು ತುಂಬ ಮಿತಿಯಲ್ಲಿ ಅವುಗಳನ್ನು ಮಾತನಾಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಸಿದ್ದರಾಮರ ಸ್ಮಾರಕಗಳ ಒಂದು ವಿವರಣೆಯನ್ನು ನಾವು ಕೊಡ್ತಾ ಹೋದಾಗ ಬಹಳ ಆಶ್ಚರ್ಯಕರ ಅನ್ನೋ ರೀತಿಯಲ್ಲಿ ಬೆಟ್ಟದ ಮೇಲೆ ಅವರ ಹೆಸರಿನ ಸ್ಮಾರಕಗಳು ಹೆಚ್ಚಾಗಿ ನಮಗೆ ಬೆಟ್ಟದ ಮೇಲೆ ಇರುವುದು. ಮತ್ತೆ ಶರಣ ಸ್ಮಾರಕಗಳಿಗೂ ಸಿದ್ದರಾಮರ ಸ್ಮಾರಕಗಳಿಗೂ ಪರ್ಟಿಕ್ಯುಲರ್ ಆಗಿ ಅಲ್ಲಿಂದ ಉಳುವಿಗೋ ಶ್ರೀಶೈಲಕ್ಕೋ ಅಥವಾ ಕಲ್ಯಾಣಕ್ಕೋ ಹೀಗೆ ಅಥವಾ ಸುತ್ತಲಿನ ಇನ್ನೊಬ್ಬ ಪ್ರಮುಖ ಶರಣರು ಎಲೆಯಿಂದ ಹೋಗಿದ್ದ ಒಂದು ಯಾವುದೋ ಒಂದು ಸ್ಥಳಕ್ಕೂ ಒಂದು ಸುವರ್ಣ ಮಾರ್ಗ ಇದೆ ಅನ್ನುವಂಥ ನಂಬಿಕೆ ಕರ್ನಾಟಕ ಉದ್ದಗಲಕ್ಕೂ ಎಲ್ಲ ಸ್ಥಳಗಳಲ್ಲಿ ನನಗೆ ಸಿಕ್ಕಿದೆ. ಅದು ಏನಾದರೂ ಒಂದು ಸಂದೇಶವನ್ನು ಜನರು ಕೊಡ್ತಾ ಇರಲಾಗುವಂಥ ಒಂದು ಪ್ರಶ್ನೆಯಂತೂ ಇದ್ದೇ ಇದೆ. ಅದನ್ನು ಪ್ರತ್ಯೇಕವಾಗಿ ಹುಡುಕಬೇಕಾದ ಒಂದು ವಿಷಯ ಹಾಗೇನಾದರೂ ಒಳಗೊಬ್ಬರು ಇದ್ದಿರಬಹುದು. ಮತ್ತೆ ಎಲ್ಲರ ಬಗ್ಗೆ ಚರ್ಚಿತವಾಗಿ ಇಟ್ಟುಕೊಂಡು ನೋಡೋದಾದರೆ ಶರಣದೃಷ್ಟಿ ಸ್ಮಾರಕಗಳ ಸೃಷ್ಟಿ ಅನ್ನುವಂತಹ ಪರಿಕಲ್ಪನೆ ಇಟ್ಟುಕೊಂಡು ನೋಡೋದಾದರೆ ಅವುಗಳ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಹಾಗೆಯೂ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಅವರ ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ಕಟ್ಟಿಕೊಳ್ಬೇಕಾದ್ರೆ ಅದನ್ನು ಒಂದು ಆಕಾರವಾಗಿ ಅನೇಕ ಅಲ್ಲ ಒಂದು ಆಕಾರವಾಗಿ ನಾವು ಕಾವ್ಯಗಳ ಜೊತೆಗೆ ಜನಪದಗಳ ಜೊತೆಗೆ ಶಾಸನಗಳ ಜೊತೆ ಅವುಗಳನ್ನು ನಾವು ಪರಿಗಣಿಸಬಹುದಾದ ಸಾಧ್ಯತೆಗಳು ಚರಿತ್ರೆಯ ಸಂದರ್ಭದಲ್ಲಿದೆ. ಮತ್ತು ಇವುಗಳನ್ನು ನಾವು ಗುಡಿಗಳಾಗಿ ಮತ್ತು ದೇವಾಲಯಗಳಾಗಿ ಅದನ್ನು ಬಳಸಬಹುದಾ ಅನ್ನುವಂಥ ಒಂದು ಪ್ರಶ್ನೆಯಿದೆ. ಅದನ್ನು ನಾವು ಕೇಳೋದಕ್ಕೆ ಓದೋದಕ್ಕೆ ಮತ್ತೆ ಸಿದ್ದರಾಮಯ್ಯಗೆ ಸಂಬಂಧಪಟ್ಟ ಸ್ಮಾರಕಗಳು ಕರ್ನಾಟಕದ ಉದ್ದಗಲಕ್ಕೂ ಏನಿದೆ ಅಲ್ಲಿ ಅಲ್ಲಿ ದೇವಾಲಯ ಗುಡಿ ಅಥವಾ ಗವಿ ಅಥವಾ ಬೆಟ್ಟದ ಮೇಲೆ ಬೆಟ್ಟದ ಸನ್ನಿವೇಶ ಅಂತ ನಾವೇನು ಮಾತಾಡ್ತಾರೆ ಆ ಥರದ ಎಲ್ಲ ಸ್ಥಳಗಳಲ್ಲಿ ಒಂದು ಶಿವ ಪಾರ್ವತಿಯ ಶಿಲ್ಪಗಳು ಇದ್ದಾವೆ. ಪ್ರತ್ಯೇಕವಾಗಿ ಯಕ್ಷಿಣೀಯ ಶಿಲ್ಪಗಳು ನಮಗಲ್ಲಿ ಸಿಗ್ತವೆ. ಬಹಳಷ್ಟು ಕಡೆ ಗಣಪನ ಶಿಲ್ಪಗಳು ಹಾಳಾದ ಸ್ಥಿತಿಯಲ್ಲಿ ನಮಗಲ್ಲಿ ಸಿಕ್ಕಿರೋದನ್ನು ನಾವು ನೋಡ್ತೀವಿ. ಸಿಂಹ ಮತ್ತು ಶಕ್ತಿಯ ಸಂಕೇತವಾದ ಆನೆ ಶಿಲ್ಪಗಳನ್ನು ಸಿದ್ದರಾಮನ ಸ್ಮಾರಕಗಳಿಗೆ ಅಂಟಿಸಿರೋದನ್ನು ನಾವು ನೋಡ್ತೀವಿ. ನಂದಿ ಇರುವಂಥದ್ದನ್ನು ನಾವು ನೋಡ್ತೀವಿ. ವೀರಭದ್ರನ ಶಿಲ್ಪ ಕೂಡ ನಾವು ಬಹಳಷ್ಟು ಕಡೆ ಅಲ್ಲಿರೋದನ್ನು ಅಂದರೆ ಹಾಳಾದ ಸ್ಥಿತಿಯಲ್ಲಿ ಆ ಪರಿಸರದಲ್ಲಿ ಬಿಟ್ಟಿರುವಂಥವು ಆ ದೇವಾಲಯದಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಕೆಲವೊಂದು ಕಡೆ ಈ ಗುಡಿಗಳಿಗೆ ಸ್ಮಾರಕಗಳಿಗೆ ತೆರೆದ ಮಂಟಪಗಳಿದ್ದರೆ ಕೆಲವೊಂದು ಕಡೆ ಸುಖನಾಸಿ ಗರ್ಭಗೃಹ ನವರಂಗ ಈ ಥರದ ಪರಿಕಲ್ಪನೆಗಳು ಕೂಡ ಸಿಗ್ತವೆ. ಕೆಲವು ಸ್ಮಾರಕಗಳಿಗೆ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಶೈಲಿಗಳು ಕಂಡು ಬಂದರೆ ಇನ್ನು ಕೆಲವು ಕಡೆ ಹೊಯ್ಸಳರು ಮತ್ತು ಇನ್ನು ಕೆಲವು ಕಡೆ ಇಂಡೋ ಸಾರ್ಸನಿಕ್ ಅಂದರೆ ಹಿಂದೂ
ಮುಸ್ಲಿಂ ಕಲ್ಪನೆಯ ಕೆಲವು ಸ್ಮಾರಕಗಳು ಇಲ್ಲೇ ಶಿವಪುರದಲ್ಲಿ ನಮಗೆ ಆ ಥರದ ಗೋಪುರದ ಮಾದರಿಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈ ಥರದ ಕೆಲವು ಲಕ್ಷಣಗಳನ್ನು ಈ ಸಿದ್ದರಾಮನ ಸ್ಮಾರಕಗಳ ಸುತ್ತಮುತ್ತ ಇರೋದನ್ನು ನಾವು ನೋಡಬಹುದು. ಈಗಾಗಲೇ ಸ್ಮಾರಕಗಳ ಕುರಿತು ನಮ್ಮಲ್ಲಿ ಗೋರುಚ ಅವರು ಅಖಿಲ ಭಾರತ ಶರಣ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಒಂದು ದೊಡ್ಡ ಸಂಪುಟ CD ಅದನ್ನೆಲ್ಲ ಮಾಡಿದ್ರು. ಈರಣ್ಣ ದಂಡೆಯವರು, ಜಯಶ್ರೀ ದಂಡೆಯವರು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಬೀದರ್ನಲ್ಲಿ ಬೀದರ್ ಘಟಕವಾಗಿಟ್ಟುಕೊಂಡು ನನ್ನ ವಿದ್ಯಾಗುರುಗಳಾದಂಥ ಸೋಮನಾಥ್ ಯಳವಾರ್ ಅವರು ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಹೀಗೆ ಸಾಕಷ್ಟು ಅಧ್ಯಯನಗಳಾದ್ರೂ ಕೂಡ ಮತ್ತು ಅಲ್ಲಲ್ಲಿ ಸ್ಥಳೀಯವಾಗಿ ಕೆಲವು ಬೇರೆ ಬೇರೆ ಅಭಿನಂದನಾ ಗ್ರಂಥಗಳು ಮತ್ತು ಬೇರೆ ಬೇರೆ ಚರಿತ್ರೆಯ ಹಿನ್ನೆಲೆಯಲ್ಲಿ ಬಂದಂಥ ಸಣ್ಣ ಪುಟ್ಟ ಗ್ರಂಥಗಳಲ್ಲಿ ಲೇಖಕರು ಈ ಸಿದ್ದರಾಮನ ಸ್ಮಾರಕಗಳ ಬಗ್ಗೆ ಬಿಡಿಲೇಖನಗಳನ್ನು, ಬಿಡಿ ಪುಸ್ತಕಗಳನ್ನು ಮಾಡಿದ್ರೂ ಕೂಡ ಸಮೂಲಾಗ್ರವಾಗಿ ಸಿದ್ದರಾಮನನ್ನೇ ಒಂದು ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ಆದ ಅಧ್ಯಯನಗಳ ಕೊರತೆ ಕರ್ನಾಟಕದಲ್ಲಿ ಇರೋದನ್ನು ನಾವು ಈ ಹೊತ್ತು ಗಮನಿಸಬಹುದು. ಮತ್ತು ಎಸ್.ಜಿ. ಸಿದ್ದರಾಮಯ್ಯನವರು ಬರೆದಂತಹ ಎರೆಬೇವು ಎನ್ನುವಂಥ ಅವರ ಇತ್ತೀಚಿನ ಆತ್ಮಚರಿತ್ರೆಯಲ್ಲಿ ಶ್ರೀಶೈಲದಿಂದ ಸೊಲ್ಲಾಪುರದಿಂದ ಶ್ರೀಶೈಲಕ್ಕೆ ಹೋಗುವಂಥ ಸಂದರ್ಭದೊಳಗೆ ಸಿದ್ದರಾಮ 72 ಕಡೆ ಕರ್ನಾಟಕದೊಳಗೆ ಲಿಂಗ ಪೂಜೆ ಮಾಡಿಕೊಂಡ, ಅಲ್ಲೆಲ್ಲ ತೋರು ಗದ್ದಿಗೆಗಳಿದ್ದೇವೆ ಅಂತ ಅವರು ಪ್ರಸ್ತಾಪ ಮಾಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರ ಮನೆ ದೇವರು ಸಿದ್ದರಾಮೇಶ ಇರುವುದರಿಂದ ಅವರು ಅದರ ಬಗ್ಗೆ ಒಂದಿಷ್ಟು ಪ್ರಸ್ತಾಪವನ್ನು ಮಾಡಿಕೊಂಡು ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಆ 72 ತೋರು ಗದ್ದಿಗೆಗಳನ್ನೇ ಇಟ್ಟುಕೊಂಡು ಒಂದು ಪ್ರತ್ಯೇಕವಾದ ಅಧ್ಯಯನ ಮಾಡಿಸಬಹುದಾದಂಥ ವಿಸ್ತಾರವಾದ ನೆಲೆ ಸಿದ್ದರಾಮನ ಸ್ಮಾರಕಗಳಿಗೆ ಅಂಟಿಕೊಂಡಿರೋದನ್ನು ನಮ್ಮ ಸಂಶೋಧಕರು, ವಿಶ್ವವಿದ್ಯಾಲಯಗಳು ಗಮನಿಸಬೇಕಾಗಿದೆ. ಈ ಹಿನ್ನೆಲೆಯೊಳಗೆ ನಾವು ಕರ್ನಾಟಕದ ಕೆಲವು ಸ್ಮಾರಕಗಳನ್ನು ನೋಡೋದಾದರೆ ಇಲ್ಲಿ ಶಿವಪುರದೊಳಗೆ ಸಿದ್ದೇಶ್ವರ ಮಂದಿರ ಎನ್ನುವಂಥ ಒಂದು ಸ್ಮಾರಕ ನಮ್ಮ ಕಣ್ಣಿಗೆ ಬೀಳ್ತದೆ. ಶಿವಪುರದೊಳಗೆ ಈ ಸಿದ್ದರಾಮ ವಾಸ ಮಾಡಿದ ಅಂತ ಹರಿಹರ ಕವಿ ಕೂಡ ತನ್ನ ರಗಳೆಗಳಲ್ಲಿ ಹೇಳ್ತಾನೆ. ಅದು ಈ ಕಲ್ಯಾಣದ ಶಿವಪುರವ ಅಥವಾ ಇನ್ನೊಂದು ಕಡೆ ಇರೋ ಶಿವಪುರವ ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಾಗಿದೆ. ಕಲ್ಯಾಣದೊಳಗೆ ಇರೋವರೆಗೂ ಕೂಡ ಸಿದ್ದರಾಮ ಶಿವಪುರದಲ್ಲೇ ಇದ್ದ ಅನ್ನುವಂಥ ಒಂದು ಜನಪದ ನಂಬಿಕೆ ಆ ಊರಿನವ್ರ ಬಳಿಗೂ ಕೂಡ ಇದೆ. ಮತ್ತು ಆ ಊರಿನವರು ಆ ಸ್ಮಾರಕದ ಹಿನ್ನೆಲೆಯಲ್ಲಿ ಹೇಳುವುದನ್ನು ನೋಡೋದಾದರೆ ಶಿವಪುರ ಸೊನ್ನಲಿಗೆಯಿಂದ ಬಂದ ಸಿದ್ದರಾಮನಿಗೆ ಚನ್ನಬಸವಣ್ಣನಿಂದ ಅಲ್ಲಮ ಪ್ರಭುಗಳು ಲಿಂಗದೀಕ್ಷೆ ಕೊಡಿಸಿದ್ದು ನಮ್ಮಲ್ಲೇ ಅನ್ನುವಂಥ ಒಂದು ನಂಬಿಕೆ ಆ ಶಿವಪುರದ ಜನರ ಹತ್ರ ಇದೆ. ಆ ಸ್ಥಳದೊಳಗೆ ಒಂದು ಪರ್ಣಕುಟಿ ಎನ್ನುವಂಥ ಒಂದು ಪುಷ್ಕರಣಿ ಇದೆ. ಪುಷ್ಕರಣಿಯ ಪಕ್ಕದೊಳಗೆ ಒಂದು ಕಟ್ಟೆ ಇದೆ, ಪರ್ಣಕುಟಿ ಅಂತ. ಆ ಪರ್ಣಕುಟಿಯ ಮೇಲೇ ಸಿದ್ದರಾಮರು ಜನರೊಂದಿಗೆ ಬೆರೀತಾ ಇದ್ದರು ಮತ್ತು ದೀಕ್ಷೆಗಳನ್ನು ನೀಡ್ತಾ ಇದ್ರು ಅನ್ನುವಂತಹ ಉಪನ್ಯಾಸಗಳನ್ನು ನೀಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಆ ಊರಿನವರು ಹೇಳ್ಕೊತಾರೆ. ಆ ಗುಡಿಯ ಸ್ಮಾರಕದ ಸುತ್ತ ನಾನು ಮೊದಲೇ ಹೇಳಿದ ಹಾಗೆ ಇಂಡೋ ಸಾರ್ಸನಿಕ್ ಶೈಲಿಯ ಕೆಲವು ಗೋಪುರಗಳ ರಚನೆ ಆನಂತರದ ಕಾಲದಲ್ಲಿ ಆಗಿರೋದನ್ನು ನಾವು ನೋಡ್ಬೋದು. ಮತ್ತು ಅಲ್ಲಿ ಕೆಲವು ನಂದಿಗಳು ಸ್ಮಾರಕಗಳು ಸಿಗ್ತವೆ, ನಾಗಶಿಲ್ಪಗಳು ಸಿಗ್ತವೆ, 1-2-3 ಇತ್ತೀಚಿನ ಸಮಾಧಿಗಳಿದ್ದಾವೆ. ಯಕ್ಷಿಣಿಯರ ಶಿಲ್ಪಗಳು ಆ ಶಿವಪುರದೊಳಗಿರೋದನ್ನು ನಾವು ನೋಡ್ತೀವಿ. ನಂದಿ, ಆನೆ, ಸಿಂಹದ ಶಿಲ್ಪಗಳು ಕೂಡ ನಮಗಲ್ಲಿ ಬಾಗಿಲುಪಟ್ಟಿಗಳ ಮೇಲೆ ಸಿಗೋದನ್ನು ನಾವು ನೋಡ್ತೀವಿ. ಅಲ್ಲೊಂದು ಪುಷ್ಕರಣಿ ಇದೆ. ಮತ್ತು ಸ್ತ್ರೀಯರ ಶಿಲ್ಪಗಳು ನಮಗೆ ಹೆಚ್ಚಾಗಿ ಈ ಶರಣ ಸ್ಮಾರಕಗಳಿದ್ದಂಥ ಸಂದರ್ಭದೊಳಗೆ ಹಾಳಾದ ಸ್ಥಿತಿಯೊಳಗೋ ಅಥವಾ ಗೋಡೆಗೆ ಅಂಟಿಸಿದ ರೀತಿಯಲ್ಲಿ ಸಿಕ್ಕಿರೋದನ್ನು, ವಿಭೂತಿ ಹಚ್ಚಿರುವಂಥ ಧ್ಯಾನಸ್ಥ ಸ್ತ್ರೀಯ ಮೂರ್ತಿ ಶಿಲ್ಪಗಳು ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತವೆ. ಇಂತಹ ಸ್ಮಾರಕ ಇಲ್ಲಿರೋದನ್ನು ನಾವು ನೋಡ್ತೀವಿ. ಈ ಸ್ಮಾರಕದ ಮೇಲಿನ ಗೋಪುರ ಮತ್ತು ಇತ್ತೀಚಿನ ಕಟ್ಟಡಗಳನ್ನು ನಾವು ನೋಡಿದ್ರೆ ಅದು ತೀರಾ ಇತ್ತೀಚೆಗೆ ರಚನೆಯಾಗಿರಬಹುದಾದ ಎಲ್ಲ ಲಕ್ಷಣಗಳನ್ನು ನಮಗೆ ತೋರಿಸ್ತದೆ. ಮತ್ತು ಮದ್ದಳೆ ಬಾರಿಸ್ತಿರುವಂಥ ಒಂದು ಸ್ತ್ರೀಯ ಶಿಲ್ಪನವನ್ನು ನಾವು ಶಿವಪುರದ ಸಿದ್ದರಾಮನ ಗುಡಿಯ ಹತ್ತಿರ ಕಾಣಬಹುದು. ಕೇಶಿರಾಜ ಒಂದು ಸಲ ಶಿವಪುರ ದೇವರ ದರ್ಶನಕ್ಕೆ ಬಂದಿದ್ದ ಅಂತ ಹರಿಹರ ಕವಿ ಉಲ್ಲೇಖ ಮಾಡ್ತಾನೆ. ಆ ಶಿವಪುರ ಯಾವುದು ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗಿದೆ. ಈ ಬಸವ ಕಲ್ಯಾಣದ ಹತ್ತಿರ ಶಿವಪುರ ಅಥವಾ ಇನ್ನೊಂದು ಶಿವಪುರ ಅಲ್ಲಿ ಹೋಗಿದ್ನ ಅನ್ನುವಂಥದ್ದನ್ನು ನಾವು ನೋಡಬೇಕು. ಕೇಶಿರಾಜ ಅಲ್ಲಿದ್ದ, ಅವನು ವಿಶ್ರಾಂತಿ ಮಾಡ್ತಾ ಇದ್ದಂಥ ಸ್ಥಳವೇ ಪರ್ಣಕುಟಿ ಅನ್ನುವಂಥ ನಂಬಿಕೆ ಆ ಊರಿನವರ ಬಳಿ ಇದೆ. ಒಂದು ಪರ್ಣಕುಟಿ ಅಂದರೆ ಒಂದು ಹಾಳಾದ ದೇವಾಲಯದ ಮನೆಯ ಆಕಾರದ ಒಂದು ಸಣ್ಣ ಕಟ್ಟಡವನ್ನು ಆ ಊರಿನವರು ತೋರಿಸ್ತಾರೆ, ಇದೇ ಪರ್ಣಕುಟಿ ಅಂತ. ನಾವು ಅದನ್ನು ನೋಡ್ಬೋದು. ಮತ್ತು ಹಲಿಗೆಯಾರನ ಶೂನ್ಯ ಸಂಪಾದನೆಯ ಪ್ರಸಂಗದೊಳಗೂ ಕೂಡ ಸಿದ್ದರಾಮನಿಗೆ ಲಿಂಗದೀಕ್ಷೆ ಆಗೋದು ಪ್ರಭುದೇವರು ಹೇಳಿದ ಹಾಗೆ ಕಲ್ಯಾಣದ ಚಲಬಸವಣ್ಣನಿಂದ ಅನ್ನುವಂತಹ ಏನು ಉಲ್ಲೇಖ ಬರ್ತದಲ್ಲ, ಆ ಉಲ್ಲೇಖವನ್ನು ಆ ಜನರು ನಮ್ಮೂರಲ್ಲೇ ಆಯಿತು ಅಂತ ಶಿವಪುರದವರು ನಂಬ್ತಾರೆ. ಇಂಥ ಇನ್ನೊಂದು ಸ್ಮಾರಕ ನಾವು ಮಯೂರಖಂಡಿ, ಮೋರ್ಖಂಡಿಯೊಳಗೆ ನೋಡ್ಬೋದು. ಬಸವ ಕಲ್ಯಾಣದಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರದೊಳಗೆ ಈ ಊರಿದೆ. ಮೋರ್ಖಂಡಿ ಅಥವಾ ಮಯೂರಖಂಡಿ ಎನ್ನುವಂಥದ್ದು ಹಿಂದೆ ಕಲ್ಯಾಣ ಚಾಲುಕ್ಯರಿಗೆ ಮಳಖೇಡದ ನಂತರದ ರಾಜಧಾನಿಯಾಗಿತ್ತು ಅನ್ನುವಂಥ ಪ್ರಸ್ತಾಪಗಳು ನಮ್ಮ ಚರಿತ್ರೆಯಲ್ಲಿ ಬರ್ತವೆ. ಅಲ್ಲಿ ಸಿದ್ದರಾಮನಿಗೆ ಸಂಬಂಧಪಟ್ಟಂಥ ಒಂದು ಮಂದಿರ ಮತ್ತು ಗುಡಿ ಅಥವಾ ಗವಿ, ಒಂದು ದೊಡ್ಡ ದಿನ್ನೆಯ ಮೇಲೆ ಗವಿ ಇರೋದನ್ನು ನಾವು ದಾಖಲಿಸ್ತೀವಿ. ಈ ಮಯೂರಖಂಡಿಗೆ ಮೃಗಂಡ ಮುನಿ ಎನ್ನುವಂಥವನು ಬಂದಿದ್ದ ಅನ್ನೋ ಕಾರಣಕ್ಕಾಗೂ ಆ ಹೆಸರು ಬಂತು ಅನ್ನುವಂತಹ ಇನ್ನೊಂದು ನಂಬಿಕೆ ಕೂಡ ನಮಗೆ ಸಿಗುತ್ತದೆ. ಇಲ್ಲಿಯೂ ಇಷ್ಟಲಿಂಗದ ಜೊತೆಗೆ ಸ್ಥಾವರಲಿಂಗ ಪೂಜೆಗೊಳ್ತಾ ಇರುವಂತಹ ಒಂದು ಸ್ತ್ರೀಯ ಶಿಲ್ಪಗಳು ನಮಗೆ ಇಲ್ಲಿ ಸಿಗ್ತವೆ. ವಿಶೇಷವಾಗಿ ಇಷ್ಟಲಿಂಗವನ್ನು
ಪೂಜೆ ಮಾಡ್ತಾ ಇರುವಂಥ ಒಂದು ಸ್ತ್ರೀಯ ಶಿಲ್ಪವನ್ನು ನಾವು ಮಯೂರು ಖಂಡಿಯ ಗವಿಯೊಳಗೆ ನೋಡ್ಲಿಕ್ಕೆ ಅವಕಾಶ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಕೆಲವು ಸಿದ್ದರಾಮನ ಸ್ಮಾರಕದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಏನೋ ಸುರಂಗ ಮಾರ್ಗ ಇದೆ ಅನ್ನುವಂಥ ಒಂದು ನಂಬಿಕೆ ಎಲ್ಲ ಕಡೆ ಜನಪದರೊಳಗೆ ಬಂದುಬಿಟ್ಟಿದೆ. ಇಲ್ಲಿಯೂ ಕೂಡ ಈ ಚಂಡಕಾಪುರದ ಅಂಬಲಿ ಕುಂಡಕ್ಕೆ ಒಂದು ಸುರಂಗ ಮಾರ್ಗ ಇತ್ತು, ಅದೀಗ ಮುಚ್ಚೋಗಿದೆ ಅನ್ನುವಂತಹ ನಂಬಿಕೆಯನ್ನು ಮಯೂರು ಖಂಡಿಯ ಜನ ನಂಬುತ್ತಾರೆ. ಅಲ್ಲಂಪ್ರಭುಗಳು ಸಿದ್ದರಾಮನನ್ನು ಸೊಲ್ಲಿಂದಿಗೆಯಿಂದ ಕಲ್ಯಾಣಕ್ಕೆ ಕರೆದುಕೊಂಡು ಬರುವಾಗ ಬಸವ ಕಲ್ಯಾಣದ ಹಿಂದಿನ ಊರಾದಂಥ ಮಯೂರು ಖಂಡಿಯಲ್ಲಿ ಸ್ವಲ್ಪ ದಿನಗಳ ಕಾಲ ತಂಗಿದ್ರು. ಹಾಗಾಗಿ ಅವ್ರ ಹೆಸರೊಳಗೆ ಸಿದ್ದರಾಮನ ಗುಡಿಯನ್ನು ಇಲ್ಲಿ ನಿರ್ಮಿಸಿದ್ರು ಅನ್ನುವಂತಹ ಒಂದು ನಂಬಿಕೆ ಆ ಊರಿನ ಜನರೊಳಗಿದೆ. ಅದನ್ನು ಸಿದ್ದರಾಮನ ಮಂದಿರ ಅಂತ ಕರೆಯೋದ್ರ ಜೊತೆಗೇನೆ, ಗವಿ ಅಂತ ಕರೆಯೋದ್ರ ಜೊತೆಗೇನೆ ಮಾರ್ಕಂಡೇಯನ ದೇವಸ್ಥಾನ ಅಂತ ಕೂಡ ಕೆಲವರು ಕರೀತಾರೆ. ಈ ವಿರೋಧಾಭಾಸ ನಮಗೆ ಚಿಟುಗುಪ್ಪದೊಳಗೂ ಕೂಡ ನೋಡೋಕ್ಕೆ ಸಿಗ್ತದೆ. ಚಿಟುಗುಪ್ಪದೊಳಗೆ ಮಾರ್ಕಂಡೇಯ ಮುತ್ತಿನ ಒಂದು ಗವಿ ಇದೆ ಮತ್ತು ಅಲ್ಲಿ ದೇವಸ್ಥಾನ ಇದೆ. ಅದನ್ನು ಕೂಡ ಸಿದ್ದರಾಮನ ಹೆಸರಿನ ಜೊತೆಗೇನೆ ತಳಕು ಹಾಕೊಳ್ತದೆ. ಆ ಎರಡೂ ತಳಕು ಹಾಕೊಳ್ಳುವಿಕೆ ಮತ್ತೊಂದು ಏನೋ ಒಂದು ಸಂದೇಶವನ್ನು ನಮಗೆ ಕೊಡಬಹುದಾದ ಸಾಧ್ಯತೆಗಳಿದಾವೆ ಅನ್ನೋದನ್ನು ನೋಡಿದ್ರೆ, ಅದು ಇನ್ನೂ ಆಳಕ್ಕೆ ಹೋದರೆ ಅದರ ಸತ್ಯವನ್ನು ನಾವು ಬಯಲಿಗೆಳೆಯಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಜೋಡಿ ಲಿಂಗಗಳಿರುವಂಥದ್ದು, ಒಂದಕ್ಕೆ ಸಿದ್ಧಲಿಂಗೇಶ್ವರ ಅಂತ ಕರೀತಾರೆ, ಇನ್ನೊಂದಕ್ಕೆ ಮಾರ್ಕಂಡೇಯನ ಲಿಂಗ ಅಂತ ಕರೀತಾರೆ. ಅವರಿಬ್ಬರು ಏನಾದರೂ ಸಮಕಾಲೀನರಾಗಿದ್ರ ಅಥವಾ ಅನ್ಯಕಾಲೀನವರಾಗಿದ್ರ ಅನ್ನುವಂಥದ್ದನ್ನು ಕನ್ನಡ ಕಾವ್ಯಗಳಿಟ್ಟುಕೊಂಡು ನಾವು ಅಧ್ಯಯನ ಮಾಡಬೇಕಾಗಿದೆ. ಮತ್ತು ಈ ಮಯೂರು ಖಂಡಿಯ ಸಿದ್ದರಾಮನ ಪೂಜೆ ವಿಳೆಯದೆಲೆಯ ಮೂಲಕ ಮಾಡ್ತಾರೆ. ಈ ಥರದ ಇನ್ನೊಂದು ನಂಬಿಕೆ ನಮಗೆ ಲಾದ ಸೋಮಣ್ಣನ ಗುಡಿಯೊಳಗೂ ಕೂಡ ನಮಗೆ ಸಿಗ್ತದೆ. ಅದೇ ಮಾದರಿಯ ಒಂದು ನಂಬಿಕೆ, ವಿಳೆಯದೆಲೆ ಇಟ್ಟುಕೊಂಡು ಮುಖ್ಯ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ ಮರ್ಖಂಡಿ ಮತ್ತು ಲದ್ದೆ ಸೋಮಣ್ಣನ ಸ್ಮಾರಕದ ಹಿನ್ನೆಲೆಯೊಳಗೆ ನಾವು ಸಾಮೀಪ್ಯದಿಂದ ನೋಡಬಹುದು. ಇದೇ ಮಾದರಿ ಇನ್ನೊಂದು ಸ್ಮಾರಕ ನಮಗೆ ಬಸವ ಕಲ್ಯಾಣದೊಳಗನೆ ಸೋಮೇಶ್ವರ ಓಣಿ ಅಲ್ಲಿ ಸಿದ್ಧಲಿಂಗ ಗವಿ ಅಂತ ಒಂದು ನೆಲಮಾಳಿಗೆಯಲ್ಲಿರುವಂಥ ಒಂದು ಸ್ಮಾರಕ ನಮಗೆ ಸಿಗ್ತದೆ. ಅಲ್ಲಿ ಸಿದ್ದರಾಮನ ಒಂದು ಇತ್ತೀಚಿನ ಬಿಂಬವನ್ನು ಅವ್ರು ಮಾಡಿಸಿದ್ದಾರೆ. ಬಿಂಬ ಅನ್ನೋದು ಮುಖ, ನಾವು ಏನಂತೀವಿ ಅದಕ್ಕೆ ತೋರು ಮುಖ ಅಂತ ಏನೋ ಕರಿತೀವಲ್ಲ, ಆ ಥರದ ಒಂದು ಮುಖವನ್ನು ಮಾಡಿಸಿದ್ದಾರೆ. ವಿಶೇಷ ಅಂತಂದರೆ ಎಲ್ಲೂ ಕಾಣಲಾರದ ನಾಗಶಿಲ್ಪಗಳು ಅದಕ್ಕೆ ಆಶ್ರಯ ಕೊಟ್ಟಿರುವಂಥ ಪರಿಕಲ್ಪನೆಯನ್ನು ನಮ್ಮ ಜನಪದರು ಅಲ್ಲಿ ಮಾಡಿಕೊಂಡಿದ್ದಾರೆ. ಅದು 7 ಅಡಿ ಮತ್ತು 9 ಅಡಿ ಉದ್ದ, 8 ಅಡಿ ಅಗಲದ ನೆಲಮಾಳಿಗೆಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಸ್ಮಾರಕ ಇದು. ಅಲ್ಲಿ ನಾನು ಮೊದಲು ಹೇಳಿದ ಹಾಗೆ ವೀರಭದ್ರನ ಒಂದು ಶಿಲ್ಪ ಅಲ್ಲಿ ಸಿಗುತ್ತದೆ. ಕೆಲವರು ಮಡಿವಾಳ ಮಾಚಿದೇವರನ ಅವತಾರದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಚರ್ಚೆ ಮಾಡೋದನ್ನು ನಾವು ನೆನಪಿಸ್ಕೊಳ್ಳೋದಾದರೆ, ವೀರಭದ್ರನಿಗೆ ಯಾಕಿಲ್ಲ ಅವಕಾಶ ಸಿಕ್ತು, ಗಣಪ ಇದ್ದ, ಶಿವನ ಮೂರ್ತಿಗಳಲ್ಲಿದ್ದಾವೆ. ಮತ್ತು ಈ ಗವಿಯ ವಿಶೇಷತೆ ಅಂದರೆ ಕೆಲವು ಇಲ್ಲಿನ ಪೂಜೆ ಮತ್ತು ಸ್ಮಾರಕದ ರಚನೆ ಸೊಲ್ಲಾಪುರದ ಸಿದ್ದರಾಮನ ಗುಡಿಗೆ ಸಿಂಕ್ ಆಗ್ತದೆ. ಅದು ತುಂಬ ವಿಶೇಷತೆ. ಈ ಸೋಮೇಶ್ವರ ಗವಿಯ ನೆಲಮಾಳಿಗೆಗೂ ಮತ್ತು ಸೊಲ್ಲಾಪುರದ ಸಿದ್ದೇಶ್ವರ ಗವಿಗೂ ಇರುವಂಥ ಒಂದು ಸಾಮೀಪ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಅದು ಬೇರೆ ಏನಾದರೂ ಒಂದು ಸಂದೇಶ ಅಥವಾ ಉತ್ತರ ಜನಪದರ ನಂಬಿಕೆಯಲ್ಲಿ ಉಳಿಸ್ಕೊಂಡಿದ್ದಾರಾ ಅನ್ನೋದನ್ನು ನಾವು ನೋಡಬೇಕು. ಇನ್ನು ಬೇಲೂರು ಶರಣರ ಬಹುದೊಡ್ಡ ನೆಲೆಯಾಗಿತ್ತು ಕಲ್ಯಾಣದ ಸುತ್ತಮುತ್ತಲ ಪರಿಸರದಲ್ಲಿ ಅನ್ನುವಂಥ ಒಂದು ನಂಬಿಕೆ ಅಂತೂ ಈಗಾಗಲೇ ಭಾಳಷ್ಟು ಕಡೆ ಬಂದಿದೆ. ಬೇಲೂರಿನೊಳಗೆ ಒಂದು ಸಿದ್ದೇಶ್ವರ ಗುಡಿ, ಅವನ ಹೆಸರಿನೊಳಗೇ ಒಂದು ಕೆರೆ ಎಲ್ಲ ಇದೆ. ಅಲ್ಲಿ ಇನ್ನೂ 2-3 ಗವಿ ಸ್ಮಾರಕಗಳು ನಮಗೆ ಕಂಡು ಬರ್ತವೆ. ಒಂದನ್ನು ನಾವು ಮೌಲಾಬಾಬಾ ಗವಿ ಅಂತ ಈಗ ಅವ್ರು ಕರೀತಾ ಇದ್ದಾರೆ. ಮುಸ್ಲಿಮರ ಕೆಲವು ಸಂತರ ಸಮಾಧಿಗಳು ನಾವು ಅದರೊಳಗೆ ನೋಡ್ತೀವಿ. ಆ ಸಮಾಧಿಗಳು ಬೇಲೂರಿನಲ್ಲಿರುವಂತಹ ಮುಸ್ಲಿಂ ಸಮಾಧಿ ಇರುವಂತಹ ಗವಿಗಳು, ಚಿಟುಕೊಪ್ಪದೊಳಗೆ ಕೆಲವು ಖಂಡೇಪೀರು ಮತ್ತು ಇನ್ನೂ ಕೆಲವು ಸ್ಮಾರಕಗಳ ಗವಿಗಳು ನಾವು ನೋಡ್ತೀವಿ. ಎರಡರದು ವಿಶೇಷತೆ ಏನು ಅಂದರೆ ಷಟಸ್ಥಲಾಕಾರದ ನಕ್ಷತ್ರದಲ್ಲಿ ಆ ಸಮಾಧಿಗಳನ್ನು ನಾವು ನೋಡ್ತೀವಿ. ಸಮಾಧಿಯ ಸುತ್ತಲೂ ಷಟಸ್ಥಲಾಕಾರದ ಗವಿಯನ್ನು ಕೊರೆದಿದ್ದಾರೆ ಅವರು. ಅದಕ್ಕೂ ನಮ್ಮ ಶರಣ ಸಂಸ್ಕೃತಿಯ ಷಟಸ್ಥಲಾಕಾರಕ್ಕೂ ಏನಾದರೂ ಸಂಬಂಧಗಳಿದಾವ ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಾಗಿದೆ. ಈ ಸಿದ್ದೇಶ್ವರ ಗುಡಿ ಹತ್ರ ಗರ್ಭಗೃಹದೊಳಗೆ ನಂದಿಯನ್ನು ಕೂಡಿಸಿ ಆ ಊರವರು ಪೂಜೆ ಮಾಡ್ತಾರೆ. ಅಲ್ಲಿ ವೀರಭದ್ರನ ಶಿಲ್ಪಗಳು, ಗಣಪನ ಶಿಲ್ಪಗಳು ಮತ್ತು ನಾಗಶಿಲ್ಪಗಳು ನಮಗೆ ಸಿಗೋದಕ್ಕೆ ಸಾಧ್ಯ ಇದೆ. ಅಲ್ಲೇ ಒಂದು ಪ್ರಾಚೀನ ಬಾವಿ ಮತ್ತು ದೊಡ್ಡ ಜಗಲಿ ಕಟ್ಟೆ ಇದೆ. ಅವುಗಳ ಬಗ್ಗೆ ಹೆಚ್ಚು ನಮಗೆ ತಿಳಿದು ಬರೋದಿಲ್ಲ. ಅದು ಈಗ ಖಾಸಗಿಯವರ ಹಿಡಿತದಲ್ಲಿರೋದನ್ನು ನಾವು ನೋಡ್ತೀವಿ. ತೊಗಲೂರೊಳಗೆ ಸಿದ್ದೇಶ್ವರ ಕಟ್ಟೆ ಎನ್ನುವಂತಹ ಒಂದು ಕಟ್ಟೆ ಇದೆ. ಬಯಲು ಅನುಭವ ಮಂಟಪಗಳಿದ್ದು ಅನ್ನುವಂತಹ ದೊಡ್ಡ ಚರ್ಚೆ ನಮ್ಮ ಸಂಶೋಧನಾ ವಲಯದಲ್ಲಂತೂ ಇದ್ದೇ ಇದೆ. ಆ ಮಾದರಿಯ ಒಂದು ಅನುಭವ ಮಂಟಪ ಬಹುಶಃ ಸಿದ್ದೇಶ್ವರ ಅಥವಾ ತೊಗಲೂರಿನ ಪರಿಸರದೊಳಗೆ ಇದ್ದಿರಬಹುದಾದ ಕೆಲವು ಸನ್ನಿವೇಶಗಳು ನಮಗೆ ಸಿಗ್ತವೆ. ಆಯಿತು. ತೊಗಲೂರು, ಚಿಟುಗುಪ್ಪ, ಕಲ್ಯಾಣ ಮತ್ತು ಹುಲ್ಕುಂಟಿ ಇಲ್ಲಿ ಬರುವಂತಹ ಗವಿಗಳಲ್ಲಿ ಈ ಬಯಲು ಅನುಭವ ಮಂಟಪಗಳು ಇರೋದನ್ನು ನಾವು ನೋಡ್ತೀವಿ.
ತೊಗಲೂರಿನ ಒಂದು ಕಟ್ಟೆ, ಅದು ಕಟ್ಟೆ ತೀರ ಇತ್ತೀಚಿನದು, ಭಾಳ ಆದರೆ ಒಂದು 20-30 ವರ್ಷ ಅಥವಾ 50 ವರ್ಷಗಳಕ್ಕಿಂತ ಹಿಂದೆ ಹೋಗಲ್ಲ. ಆ ಕಟ್ಟೆಯ ಮೇಲೆ 3 ನಂದಿ ವಿಗ್ರಹಗಳನ್ನು ಕೂಡಿಸಿ ಒಂದೊಂದಕ್ಕೆ ಒಬ್ಬೊಬ್ಬ ಶರಣರ ಹೆಸರನ್ನು ಜನರು ಕೊಟ್ಕೊಂಡಿದ್ದಾರೆ. ಅದಕ್ಕೊಂದಕ್ಕೆ ಲದ್ದೆ ಸೋಮಣ್ಣ ಅಂತ ಕರೀತಾರೆ, ಇನ್ನೊಂದಕ್ಕೆ ಡೋಹರ್ ಕಕ್ಕಯ್ಯ ಅಂತ ಕರ್ಕೊಳ್ತಾರೆ, ಇನ್ನೊಂದಕ್ಕೆ ಸಿದ್ದರಾಮ ಅಂತ ಕರ್ಕೊಳ್ತಾರೆ. ಅಲ್ಲಿ ಆ ಪರಿಸರದೊಳಗೆ ಆ 3 ಜನ ಕೂತ್ಕೊಂಡು ಒಂದು ಚರ್ಚೆ ಗೋಷ್ಠಿಯನ್ನು ನಡೆಸ್ತಾ ಇದ್ರು ಅನ್ನುವಂಥ ಒಂದು ನಂಬಿಕೆ ಅಲ್ಲಿದೆ. ಇನ್ನು ಇವುಗಳನ್ನು ಬಿಟ್ಟು ನೋಡೋದಾದರೆ ಚಿಟಗುಪ್ಪ, ಸಿದ್ದರಾಮನ ದಿಣ್ಣಿ ಅಂತೇಳಿ ರಾಜಾಜಿನಗರ ಬೆಂಗಳೂರಿನಲ್ಲಿ ಒಂದು ಇದೆ, ಸಿದ್ದರಾಮೇಶ್ವರ ಗದ್ದಿಗೆ ಚಿಕ್ಕನಹಳ್ಳಿಯಲ್ಲಿ ಒಂದಿದೆ, ಸಿದ್ದರಾಮೇಶ್ವರ ಮಂಟಪ ಅವೇರಹಳ್ಳಿಯಲ್ಲಿ ಒಂದು ಸ್ಮಾರಕ ಇದೆ, ಸಿದ್ದರಾಮೇಶ್ವರ ದೇವಾಲಯ ಬೇವೂರಿನೊಳಗೆ ಒಂದು ಸ್ಮಾರಕ ಇದೆ, ಮಾದನಾಯಕನಹಳ್ಳಿ, ಸಿದ್ದರಾಮನ ಹುಂಡಿ ಅಂದರೆ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಊರಿನೊಳಗೂ ಕೂಡ ಒಂದು ದೇವಾಲಯ ಇದೆ, ಸೋಮೇಶ್ವರಪುರ ಅಂತ ಮೈಸೂರಲ್ಲಿದೆ, ಪಿರಿಯಾಪಟ್ಟಣ ತಾಲೂಕಿನ ಮೇಗಳಕೊಪ್ಪಲದಲ್ಲಿ ಒಂದು ಸ್ಮಾರಕ ಇದೆ, ಚಾಮನಗರ ಜಿಲ್ಲೆ ಚಾಮನಗರ ತಾಲೂಕಿನ ಹೆಗ್ಗೋಟಾರದೊಳಗೆ ಸಿದ್ದರಾಮನ ಜಾಗ ಇರೋದನ್ನು ನಾವು ನೋಡ್ತೀವಿ. ಆಮೇಲೆ ಕಾರವಾರ ಜಿಲ್ಲೆ ಕಾರವಾರ ತಾಲೂಕಿನ ಕೈಗಾಣು ಸ್ಥಾವರದ ಬಳಿ ಒಂದು ಊರೇ ಇದೆ ಸಿದ್ದರ ಗ್ರಾಮ ಅಂತೇಳಿ, ಅಲ್ಲಿ ಸಿದ್ಧ ಪರಂಪರೆಯ ಗ್ರಾಮ ಅದು ಆಗಿರ್ಬೋದಾದ್ರೂ ಕೂಡ ಕಾಲಾನಂತರದೊಳಗೆ ಸಿದ್ದರಾಮೇಶ್ವರ ಒಂದು ದೇವಾಲಯ ಅಲ್ಲಿರೋದು ನೋಡ್ತೀವಿ ನಾವು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಲಿಕಲ್ನೊಳಗೆ ಒಂದು ಸಿದ್ದರಾಮೇಶ್ವರ ದೇವಾಲಯ ಇದೆ, ಸಾಲುಮರದ ತಿಮ್ಮಕ್ಕನವರು ಇದೇ ಊರಿನವರು. ಯಾದಗಿರಿ ಜಿಲ್ಲೆ ಶಾಪುರದೊಳಗೆ ಸಿರಿವಾಳದೊಳಗೂ ಕೂಡ ಸಿದ್ದೇಶ್ವರ ಎಂಬನ್ನುವಂಥ ಒಂದು ದೇವಾಲಯವನ್ನು ನಾವು ನೋಡ್ತೀವಿ. ಶಾಸನಗಳ ಸಿದ್ದೇಶ್ವರ ಬೇರೆ ಯಾರಾದರೂ ದೈವ ಅನ್ನುವಂಥದ್ದು ಬೇರೆ ಪ್ರಶ್ನೆ ಆಗ್ತದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಒಳಗೂ ಕೂಡ ಒಂದು ಸಿದ್ದೇಶ್ವರ ದೇವಾಲಯ ಇದೆ. ಹಿರೇಕಲ್ ಗುಡ್ಡದೊಳಗೆ ಒಂದು ದೇವಾಲಯ ಇದೆ. ಶರಣ ಸಿದ್ದರಾಮನ ತೋರುಗದ್ದಿಗಳು ಅಂತ ನಾನು ಆವಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಆತ ಶ್ರೀಶೈಲದಿಂದ ವಾಪಸ್ಸು ಸನ್ನಲಿಗೆ ಹೋಗುವಾಗ 72 ಕಡೆ ಲಿಂಗ ಪೂಜೆಯನ್ನು ಮಾಡಿಕೊಂಡ ಆ 72 ತೋರುಗದ್ದಿಗೆಗಳು ಇದ್ದಾವೆ ಅಂತೇಳಿ ಎರಬೇವಿನೊಳಗೆ ಉಲ್ಲೇಖ ಆಗಿರೋದನ್ನು ನಾವು ನೋಡ್ತೀವಿ. ಅಲ್ಲಿ ಒಬ್ಬನೇ ದೈವ 3 ಹೆಸರಿನಲ್ಲಿ ಪೂಜೆಗೊಳ್ತಾ ಇದ್ದಾನೆ. ಭಟ್ರಹಳ್ಳಿ, ಎಳನಾಡು ಮತ್ತು ತಮ್ಮಡಿಹಳ್ಳಿ ಎನ್ನುವಂಥ 3 ಜನರು ಪೂಜೆ ಮಾಡ್ಕೊಳ್ತಾರೆ. ಹೇಗೆ ಜನಪದರು ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಇನ್ನು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಈ 3 ಕಡೆ ಒಬ್ಬರನ್ನೇ ಅವರು ಪ್ರಸ್ತಾಪ ಮಾಡ್ತಾರೆ, ಸಿದ್ದರಾಮನನ್ನೇ. ಆದ್ರೆ ಅದು ಹೇಗೆ ಜನಪದರು ಕಥೆಗಳನ್ನು ಕಟ್ಕೊಂಡಿದ್ದಾರೆ ಅಂತಂದರೆ, ಮೊದಲು ನಮ್ಮೂರಿಗೆ ಬಂದ, ಆನಂತರ ಈ ಊರಿಗೆ ಹೋದ, ಆನಂತರ ಈ ಊರಿಗೆ ಹೋದ ಅಂತ ಹೇಳಿಕೊಳ್ಳೋದಕ್ಕೋಸ್ಕರ ಮೊದಲು ಬಂದ ಊರು ಸಿದ್ದರಾಮ ದೊಡ್ಡವನು, 2ನೇ ಊರಿಗೆ ಬಂದವನು ಅವ್ರ ತಮ್ಮ, 3ನೇ ಊರಿಗೆ ಬಂದವನು ಅವನ ತಮ್ಮ. ಹಾಗೆ ಈ ಭಟ್ಟನಹಳ್ಳಿಯಲ್ಲಿ ಹಿರಿಯ, ಎಳನಾಡಿನಲ್ಲಿ ಕಿರಿಯ, ತಮ್ಮಡಿಹಳ್ಳಿಯಲ್ಲಿ ಅವನ ಕಿರಿಯ ಅನ್ನುವಂತಹ ಸಂದರ್ಭಗಳನ್ನು ಆ ಜನಪದರು ತಮ್ಮ ನಂಬಿಕೆಗಳಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಜಾತ್ರೆ ಆಗ್ತವೆ. ಆ ಜಾತ್ರೆಯು ಕೂಡ ಹಾಗೆ, ಅಲ್ಲೊಂದು ಸಿಂಗಾಪುರ ಅಂತ ಒಂದು ಊರಿದೆ, ಆ ಊರಲ್ಲಿ ಮೊದಲು ಕೆರೆಯೊಳಗೆ ಪೂಜೆಗೊಳ್ತಾನೆ ದೈವ, ಸಿದ್ದರಾಮ ದೈವ. ಪೂಜೆಗೊಂಡು ಮೊದಲು ಊರಿನವನಾದ ಈ ಭಟ್ಟನಹಳ್ಳಿಗೆ ಹೋಗ್ಬೇಕಾತ. ಅಲ್ಲಿಗೆ ಹೋಗಿ ಅಲ್ಲಿಂದ ಎಳನಾಡಿಗೆ ಬಂದು ಎಳನಾಡಿನಲ್ಲಿ 2 ದಿನ ಉಳಿತಾನೆ. 2 ದಿನ ಉಳಿದ ಮೇಲೆ ಅವನಿಗೆ 3 ಜನ ತಂಗಿಯರ ಜೊತೆ ಆಗ್ತಾರೆ. ಅಲ್ಲಿನ ಸ್ಥಳೀಯ ದೈವಗಳು, ಸ್ತ್ರೀ ದೈವಗಳು ಜೊತೆಯಾಗಿ ಕರಿಯಮ್ಮಗಳು ಮತ್ತು ಒಂದು ಬಂದಮ್ಮ ಅಂತ ಈ 3 ಜನ ತಂಗಿಯರ ಜೊತೆಯಾಗಿ ಅಲ್ಲಿಂದ ಅವರು ತಮ್ಮಡಿಹಳ್ಳಿಗೆ ಬಂದು ಪೂಜೆಗೊಳ್ತಾರೆ. ಈ ಮಾದರಿಯ ಒಂದು ಚರಿತ್ರೆಯನ್ನು ನಾವು ನೋಡ್ತೀವಿ. ತುಮಕೂರು ಜಿಲ್ಲೆಯೊಳಗೆ ನಿಜಕಲ್ ಎನ್ನುವಂಥ ಕಡೆ ಇದೆ, ನಾಗೋಡಗುಡ್ಡ ಎನ್ನುವಂಥ ಒಂದು ಕಡೆ ವಿಜಯಪುರ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಸಿದ್ದರಾಮೇಶ್ವರ ದೇವಾಲಯವನ್ನು ನೋಡ್ಬೋದು. ಬಾಗಲಕೋಟೆಯೊಳಗೆ ಹೊರಗುಡ್ಡದಲ್ಲಿರುವಂಥ ಗುಡ್ಡದ ಸಿದ್ದರಾಮೇಶ್ವರ ದೇವಾಲಯ, ಬೆಳಗಾವಿ ಹತ್ರ ಕಣಬರಗಿ ಅಂತ ಒಂದಿದೆ, ಅಲ್ಲಿ ಕೂಡ ಈ ದೇವಾಲಯಗಳಿರೋದನ್ನು ನಾವು ನೋಡ್ತೀವಿ. ಹೀಗೆ 108 ದೇವಾಲಯಗಳು ಸಿದ್ದರಾಮನ ಹೆಸರಿನ ಮೇಲೆ ಗುಡಿಗಳು ಅಥವಾ ಸ್ಮಾರಕಗಳು ನಾವೇನಾದರೂ ಅಂದ್ಕೊಂಡು ಅವುಗಳನ್ನು ಜನಪದರು ನಂಬಿಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅವುಗಳ ಬಗ್ಗೆ ಒಂದು ಪ್ರತ್ಯೇಕವಾದ ಅಧ್ಯಯನದ ಅಗತ್ಯ ಇರೋದನ್ನು ಒತ್ತಿ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಶರಣ. ಕರ್ನಾಟಕದಲ್ಲಿರುವ ಸ್ಮಾರಕಗಳು ಎನ್ನುವಂಥ ವಿಷಯವನ್ನು ಕುರಿತು ವಿಷಯ ಮಂಡಿಸಿದಂಥ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.